ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾವು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ತಂಡಕ್ಕೆ ಬಂದಿರೋ ಜೋಕೋಬ್ ಬೆಥೆಲ್ ಅವರು ತುಂಬಾ ಒಳ್ಳೆ ಆಟಗಾರ ಅಂತ ಹೇಳಬೇಕು. ನಾವು RCB ತಂಡ ಆಕ್ಷನ್ಲಿ ಕರ್ಕೊಂಡ ನಂತರ ಯಾರು ಗುರು ಅಂದರೆ ಇವರು ವ್ಯಕ್ತಿಯ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಗೊತ್ತಿತ್ತು. ಆದರೆ ಈಗ RCB ತಂಡಕ್ಕೆ ಬಂದ ನಂತರ ಇವರು ಆಕ್ಷನ್ ಆದ ನಂತರ ಕೂಡ ತುಂಬ ಚೆನ್ನಾಗಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಬೇಕು. ಮಿಂತಾ ಇದ್ದಾರೆ ಅಂತ ಹೇಳಬೇಕು. ರೀಸೆಂಟಾಗಿ ಮತ್ತೊಂದು T20 ಲೀಗಲ್ಲಿ ಮಿಂಚಿದ್ದಾರೆ ಅಂತ ಹೇಳಬೇಕು ಗುರು. ಯಾವಾಗ ಎಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ಥರ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಜೋಕೋಬ್ ಬೆಥೆಲ್ ಅವರು ತುಂಬಾ ಆಕ್ಷನಲ್ಲಿ ಟ್ರೆಂಡಿಂಗಲ್ಲಿ ಮೂಡಲಿಲ್ಲ ಅಂದರೂ ಕೂಡ ಆದರೆ ಒಳ್ಳೆ ಆಟಗಾರ ಅಂತ ಹೇಳಬೇಕು. ವಿಲ್ ಜಾಕ್ಸ್ ಅವ್ರಿಗಿಂತ ಚೆನ್ನಾಗಿ ಆಡೋಂಥ ಆಟಗಾರ ಜೋಕೋಬ್ ಬೆಥೆಲ್ ಅಂದರೆ ತಪ್ಪಾಗಲ್ಲ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತು ಜೋಕೋಬ್ ಬೆಥೆಲ್ ಅವ್ರಿಗೆ ಯಾವ ರೀತಿ ಆಟ ಆಡ್ತಾಯಿಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಜೋಕೋಬ್ ಬೆಥೆಲ್ ಅವರಿಗೆ ರೀಸೆಂಟಾಗಿ ಆದಂಥ T20 ಲೀಗಲ್ಲಿ ಕೇವಲ 20 ಬಾಲಲ್ಲಿ 58 ರನ್ ಹೊಡೆದಾರೆ ಅಂತ ಹೇಳಬೇಕು. ಇದರಲ್ಲಿ 5 6 ಮತ್ತು 4 4 ಇತ್ತು ಅಂತ ಹೇಳಬೇಕು. ಬರೀ ಬೌಂಡ್ರಿ 6 ಡೀಲ್ ಮಾಡ್ತಾರೆ ಅಂತ ಹೇಳಬೇಕು. 6 ಎಲ್ಲರೂ ಹೊಡಿತಾರೆ ಗುರು, ಆದರೆ 6 ಹೊಡೆದಿದ್ದಲ್ಲ ಗುರು 100 ಮೀಟ್ರ್ 80 90 ಮೀಟ್ರ್ ಆ ರೀತಿ ಹೊಡಿತಾರೆ ಅಂತ ಹೇಳಬೇಕು. ಇದೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ರೀತಿ ನಿಂಗ್ಸ್ ಬತ್ತು ಅಂತಾರೆ, ಪ್ರತಿಯೊಂದು ಬಾಲು ಕಳ್ದೋಗುತ್ತೆ ಅಂತ ಹೇಳಬೇಕು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ ಚಿಕ್ತು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ ಕೂಡ ದೊಡ್ಡದೇ. ಆದರೆ ಅಲ್ಲಿರೋಂಥ ಬ್ಯಾಟಿಂಗ್ ಅನುಕೂಲವಾದ ಪಿಚ್ ಮತ್ತು ಮೇಲ್ಗಡೆ ರೂಫ್ ಕೂಡ ತುಂಬಾ ಹತ್ರ ಇರುತ್ತೆ. ಅಂದರೆ ಸ್ಟೇಡಿಯಂ ಬೌಂಡ್ರಿ ಲೈನ್ಗೆ ಹತ್ರ ಆದಂಗೆ ಮೇಲ್ಗಡೆ ಇರುತ್ತೆ. ಆ ಕಾರಣವಾಗಿ ಹೊಡೆದ ಬಾಲೆಲ್ಲ ಆಚೆಗೆ ಹೋಗ್ತವೆ ಅಂತ ಹೇಳಬೇಕು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ತುಂಬಾ ದೊಡ್ಡದು ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಯಿತು, ಈ ಮಾಹಿತಿ ಇಷ್ಟ ಆಯಿತು, ಇದೇ ರೀತಿ ಮಾಹಿತಿ ಬೇಕು ಅನ್ನೋದಾಯಿತು ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಒಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. RCB ಟ್ರೋಲ್ ಮಾಡ್ತಾರಲ್ಲ ಗುರು, CSK ಫ್ಯಾನ್ಸ್ಗಳಿದ್ದರೆ ಶೇರ್ ಮಾಡಿ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್, ಬಂದ ನಮಸ್ಕಾರ. ಜೈ RCB. ಸಲಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಸೋನ್ ಟಾಟಾ ಬಾಯ್ ಬಾಯ್ ಗುರು. ಏನಂತೀರಾ ಕಮೆಂಟ್ ಮಾಡಿ ಗುರು.